ಮೊದಲು ಫುಟ್ಪಾತ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲ ಕಾಮಗಾರಿ ಮುಗಿದು ಟೈಲ್ಸ್ ಹಾಕಿದ ಮೇಲೆ ಮತ್ತೆ ಕಿತ್ತು ಬಿಸಾಕ್ತಾರೆ. ಇದು ಸ್ಮಾರ್ಟ್ ಸಿಟಿ ಶಿವಮೊಗ್ಗದಲ್ಲಿ ನಡೀತಾ ಇರೋ ಕಾಮಗಾರಿ. ಆಲ್ಗೊಳ ಸರ್ಕಲ್ ಸಮೀಪ ವಿಶಾಲ್ ಮಾರ್ಟ್ ಪಕ್ಕದಲ್ಲಿ ಗ್ಯಾಸ್ ಲೈನ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಇದೀಗ ಫುಟ್ಪಾತ್ ನಲ್ಲಿ ಹಾಕಲಾಗಿದ್ದ ಟೈಲ್ಸ್ ಗಳನ್ನ ಕಿತ್ತು ಪೈಪ್ ಲೈನ್ ಅಳವಡಿಕೆ ಮಾಡಿಕೊಂಡು ಹೋಗಲಾಗುತ್ತಿದೆ. ಸಾರ್ವಜನಿಕರಿಗೆ, ಸುತ್ತಲಿನ ವ್ಯಾಪಾರಿಗಳಿಗೆ ತೊಂದರೆ ಕೊಡುವುದು ಮಾತ್ರವಲ್ಲ, 2-3 ವರ್ಷಗಳಲ್ಲಿ ಈ ರೀತಿ ಫುಟ್ಪಾತ್ ಕಿತ್ತು ಕಾಮಗಾರಿ ನಡೆಸೋದು ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತೆ ಆಗಿದೆ. ಐಡಿಯಲ್ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಹಿಟಾಚಿ ಬಳಸಿಕೊಂಡು ಗುಂಡಿ ತೆಗೆಯಲಾಗುತ್ತಿದೆ. ಬಳಿಕ ಪೈಪ್ಲೈನ್ ಅಳವಡಿಕೆ ಮಾಡ್ತಾರೆ. ಆದ್ರೆ ಒಂದು ಗುಂಡಿ ಮುಚ್ಚಿದ್ರೆ ಅದು ಹೇಗೆ ಕಾಣುತ್ತೆ ಅನ್ನೋದಕ್ಕೆ ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತದೆ. ಫುಟ್ಪಾತ್ ಟೈಲ್ಸ್ ಗಳನ್ನ ಪಕ್ಕಕ್ಕೆ ಬಿಸಾಡಿ ಹಾಗೆ ಮಣ್ಣಿನಿಂದ ಮುಚ್ಚಿ ಹೋಗಿದ್ದು, ಇಷ್ಟಕ್ಕೂ ಹಲವಾರು ಕೋಟಿ ಖರ್ಚು ಮಾಡಿ ಫುಟ್ಪಾತ್ ಕಾಮಗಾರಿ ನಡೆಸೋದು ಯಾಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಪೈಪಲ್ಲಿ ಇದು ಭಾಳ ದಿವಸ ಆಯಿತು, ಅಂದರೆ 15 ದಿವಸ ಆಗ್ತಾ ಬಂತು, ಇನ್ನು ಕೆಲಸನೇ ಆಗ್ತಾ ಇರಲಿಲ್ಲ. ಯಾಕೆ ಗಾಡಿಯಲ್ಲಿ ಅಲ್ಲೇ ಅಡ್ಡ ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೇನಪ್ಪ ಅಂದರೆ ಇದು ಮಕ್ಕಳೆಲ್ಲ ಬರ್ತಿರ್ತಾರೆ ಸ್ಕೂಲಿಂದ, ಶಾಲೆಯವರು ಅವರೆಲ್ಲ ಬರ್ತಿರ್ತಾರೆ, ಅಲ್ಲ ನಿಂತಾರೆ, ಬರೀ ಕಾಲು ಜಾರು ಬಿಟ್ಟರೆ ಸೀದಾ ಒಳಗಡೆ ಆಗುತ್ತೆ. ಮತ್ತು ವೆಹಿಕಲ್ಗಳು ಬಂದ್ರೂ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಇದು ಭಾಳ ತೊಂದರೆ ಆಗೈತೆ. ಜಲ್ದಿ ಕೆಲಸ ಮಾಡೋಕ್ಕೆ ಹೇಳಿ. ಇಲ್ಲೊಂದು ಸ್ವಲ್ಪ ಕಷ್ಟನೇ ಇದೆ, ಅಂದರೆ ಗಾಡಿ ನಿಲ್ಸೋಕ್ಕೆ, ವೆಹಿಕಲ್ಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಭಾಳ ತೊಂದರೆಗಳಿದ್ದಾವೆ. ಅಂದರೆ ಈಗ ಅಲ್ಲಲ್ಲೇ ಕೆಲಸ ನಿಲ್ಲಿಸ್ಯಾರ ಇವರು. ಇದು ಯಾವಾಗ ರೆಡಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಿಂದ ಒಂದು ಸ್ವಲ್ಪ ಜಲ್ದಿ ರೆಡಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ವೆಹಿಕಲ್ಗಳು, ಜನ ಬರೋರು ಹೋಗೋರು ಮತ್ತು ಮಕ್ಕಳಿಗೆ ಭಾಳ ತೊಂದರೆಗಳು ಆಗ್ತಾಯಿದ್ದಾವೆ. ಒಂಚೂರು ಜಲ್ದಿ ಮಾಡಿ ಬಿಡಿ ಸರ್ ಅಷ್ಟೇ.
ಈ ಪ್ಲೇಸಲ್ಲಿ ಕರೆಕ್ಟಾಗಿ ನಾವು ಫುಟ್ ರಾಕ್ ಆಗೋ ಜಾಗದಲ್ಲೇ ಪಾರ್ಕಿಂಗ್ಗೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಕರೆಕ್ಟಾಗಿ ಓಪನ್ ಮಾಡಿದ್ದಾರೆ, ಬೇಗ ಕ್ಲೋಸ್ ಮಾಡ್ತಿಲ್ಲ. 1 ವೀಕ್ ಆಗಿ ಬಂತು. ನಮ್ಮ ಗಾಡಿನೇ ಸಿಕ್ಕಾಕೊಂಡಿತ್ತು ಇಲ್ಲಿ 2-3 ಸಲ. ತೆಗಿಯೋಕ್ಕಾಗ್ತಿಲ್ಲ. ಮಕ್ಕಳುಗಳೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಬೇಗ ಮುಚ್ಚೋಕ್ಕೆ ಹೇಳಿ ಸ್ವಲ್ಪ ಇದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಡಾಡ್ತಿರ್ತಾರೆ, ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಬೇಗ ಬಂದು ಎಲ್ಲ ಕ್ಲಿಯರ್ ಮಾಡಲಿ ಅಂತ ಅನ್ಕೊತೀನಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಮ್ಮ ಗಾಡಿನೂ ಇಡೋಕ್ಕಾಗ್ತಿಲ್ಲ. ಈ ಕಡೆ ಬೈಕ್ಗಳೆಲ್ಲ ನಿಲ್ಸೋಕ್ಕಾಗ್ತಿಲ್ಲ, ತುಂಬ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ.